ನಾಟಕ ನಾಟಕ ಬೀದಿ ನಾಟಕ 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 ಬೀದಿ ನಾಟಕ ಬನ್ನಿರಣ್ಣ ಬನ್ನಿರೆ ನಾಟಕವ ನೋಡಿರಿ ಬನ್ನಿರಣ್ಣ ಬನ್ನಿರೆ ನಾಟಕವ ನೋಡಿರಿ ಶರಣು ಹೇಳೇವ್ರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಾಲ ಹೈ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ ಸಣ್ಣ ಹುಡುಗರು ನಾವು ಬಣ್ಣಕ್ಕೆ ಹೆದರೋರು ಸಣ್ಣ ಹುಡುಗರು ನಾವು ಬಣ್ಣಕ್ಕೆ ಹೆದರೋರು ಇರಲಪ್ಪ ನಿಮ್ಮ ದಯ ನಮ್ಮ ಮ್ಯಾಗ ಇರಲಪ್ಪ ನಿಮ್ಮ ದಯ ನಮ್ಮ ಮ್ಯಾಗ ಶರಣು ಹೇಳಿವ್ರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ ಬೂಸ್ನೂರು ಮಠದಯ್ಯ ಸಾವಳಗಿ ಶಿವಲಿಂಗ ಬೂಸ್ನೂರು ಮಠದಯ್ಯ ಸಾವಳಗಿ ಶಿವಲಿಂಗ ಇರಲಪ್ಪ ನಿಮ್ಮ ದಯ ನಮ್ಮ ಮ್ಯಾಗ ಇರಲಪ್ಪ ನಿಮ್ಮ ದಯ ನಮ್ಮ ಮ್ಯಾಗ ಶರಣು ಹೇಳಿವ್ರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಾಲ ಹೈ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ ಕೂತಿರೋ ಗಂಡು ಹೆಣ್ಣು ಬತ್ತಿ ಸಭಾ ಇರ್ಲಿ ಕೂತಿರೋ ಗಂಡು ಹೆಣ್ಣು ಬತ್ತಿ ಸಭಾ ಇರ್ಲಿ ಇರ್ಲಪ್ಪ ನಿಮ್ಮ ದಯ ನಮ್ಮ ಮ್ಯಾಗ ಇರಲಪ್ಪ ನಿಮ್ಮ ದಯ ನಮ್ಮ ಮ್ಯಾಗ ಶರಣು ಹೇಳಿವ್ರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಾಲ ಹೈ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ ಎಲ್ಲರಿಗೂ ನಮಸ್ಕಾರ. ಜಿ ಅಕಾಡೆಮಿಯ 13ನೇ ಆವೃತ್ತಿಯ ನಟನಾ ವಿದ್ಯಾರ್ಥಿಗಳಾದ ನಾವು ಇಂದು ಪ್ಲಾಸ್ಟಿಕ್ ನಿಂದ ಆಗುವ ಅಪಾಯಗಳು ಹಾಗೂ ಪ್ಲಾಸ್ಟಿಕ್ ಮರುಬಳಕೆಯ ಕುರಿತು ಒಂದು ಬೀದಿ ನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ನೋಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಬನ್ನಿ ಜನಗಳೇ ನೋಡಿ ನಾಟಕವನ್ನ ಬನ್ನಿ ಜನಗಳೇ ನೋಡಿ ನಾಟಕವನ್ನ ನಾವು ಹೇಳೋ ಕಥೆಯ ಕೇಳಿ ವಿಷಯ ತಿಳಿಯಿರಣ್ಣ ನಾವು ಹೇಳೋ ಕಥೆಯ ಕೇಳಿ ವಿಷಯ ತಿಳಿಯಿರಣ್ಣ ಬನ್ನಿ ಜನಗಳೇ ನೋಡಿ ನಾಟಕವನ್ನ ಬನ್ನಿ ಜನಗಳೇ ನೋಡಿ ನಾಟಕವನ್ನ ನಾವು ಹೇಳೋ ಕಥೆಯ ಕೇಳಿ ವಿಷಯ ತಿಳಿಯಿರಣ್ಣ ನಾವು ಹೇಳೋ ಕಥೆಯ ಕೇಳಿ ವಿಷಯ ತಿಳಿಯಿರಣ್ಣ ಪ್ಲಾಸ್ಟಿಕ್ ಕಣ್ಣ ಎಲ್ಲೆಡೆ ಇದೆಯಣ್ಣ ಪ್ಲಾಸ್ಟಿಕ್ ಕಣ್ಣ ಎಲ್ಲೆಡೆ ಇದೆಯಣ್ಣ ಹೀಗೆ ಬಳಸುತ್ತಿದ್ದರೆ ಅಪಾಯ ತರುವುದಣ್ಣ ಹೀಗೆ ಬಳಸುತ್ತಿದ್ದರೆ ಅಪಾಯ ತರುವುದಣ್ಣ ಯಾವುದಕ್ಕೆ ಪ್ರಾಣಕ್ಕೆ ಪ್ರಾಣ ಹೊರಟೋಗುತ್ತೆ ಪ್ರಾಣ ಹೊರಟೋಗುತ್ತೆ ಪ್ರಾಣ ಹೊರಟೋಗುತ್ತೆ ಅಂತ ಹೌದು. ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟೇ ಡೇಂಜರ್ ಇದೆ ಅಂತ ಗೊತ್ತಿದ್ರು ನಾವು ಬೆಳಗ್ಗೆಯಿಂದ ರಾತ್ರಿ ಮಲಗೋ ತನಕ ಅದನ್ನ ಯೂಸ್ ಮಾಡ್ತಾನೆ ಇರ್ತೀವಿ. ನಾವೆಲ್ಲ ಹಿಡಿಯಕ್ಕೆ ಅಯ್ಯೋ ಪ್ಲಾಸ್ಟಿಕ್ ನಿಂದ ಇಷ್ಟೊಂದು ಸಮಸ್ಯೆ ಇದೆಯಾ? ಬನ್ನಿ ಈಗ ಪ್ಲಾಸ್ಟಿಕ್ ನಿಂದ ಆಗುವ ಅಪಾಯದ ಬಗ್ಗೆ ಮೊದಲ ದೃಶ್ಯ ನೋಡೋಣ. ಅಯ್ಯೋ ಅಯ್ಯೋ ಬಿಡು ನನ್ನ ಕೈನ. ಏನಾಯ್ತು? ಈ ಪ್ಲಾಸ್ಟಿಕ್ ಚೀಲಗಳು ನನ್ನ ಕೈ ಬಿಡ್ತಿಲ್ಲ. ತಲೆ ತಿರುಗ್ತಿದೆ, ಕೈ ಭಾರ ಆಗ್ತಿದೆ. ಅಯ್ಯೋ ದೇವ್ರೆ, ಇದರಿಂದ ನಮ್ಮನ್ನ ಕಾಪಾಡೋರು ಯಾರು ಇಲ್ವಾ? ಅಯ್ಯೋ ದೇವ್ರೇ, ಇದರಿಂದ ನಮ್ಮನ್ನ ಕಾಪಾಡೋರು ಯಾರೂ ಇಲ್ವಾ? ಇದಕ್ಕೆಲ್ಲ ಕಾರಣ ಯಾರು? ನಾನು ನಾನು ಪ್ಲಾಸ್ಟಿಕ್ ಪಿಸಾಚಿ. ಜನ ನನ್ನನ್ನ ಪ್ರೀತಿಸ್ತಾರೆ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನನ್ ಸಹವಾಸ ಬೇಕೇ ಬೇಕು. ನನ್ ಬೆಲೆ ಕಮ್ಮಿ ಆದ್ರೆ ಬಾಳ್ಕೆ ಜಾಸ್ತಿ. ನನಗೆ ನಾಶ ಅನ್ನೋದೇ ಇಲ್ಲ. ಹೌದು, ನಾಶ ಇಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ಕಣಯ್ಯ.
ಇದು ನೀರಿಗೆ ಮಾರಕ, ಭೂಮಿಗೆ ಮಾರಕ. ಮತ್ತೆ ಪ್ರಾಣಿಗಳಿಗೆ ಯಮ, ಮನುಷ್ಯರಿಗೆ ಇವುಗಳ ಮೇಲೆ ಬಹಳ ಪ್ರೀತಿ. ಆ ಪ್ರೀತಿ. ಹಾ ಹೌದು, ಪ್ರೀತಿ ಮಾಡದೆ ಇರ್ತಾನ. ಹಾಲಿನ ಕವರ್, ತರಕಾರಿ ಚೀಲ, ಊಟದ ಪಾರ್ಸಲ್ ಇವೆಲ್ಲದಕ್ಕೂ ಪ್ಲಾಸ್ಟಿಕ್ ಬೇಕೇ ಬೇಕು. ಹೌದು, ಬೇಕೇ ಬೇಕು. ಇದಿಲ್ಲ ಅಂದ್ರೆ ಜೀವನನೇ ಇಲ್ಲ. ಹಾ, ನಾನಿಲ್ಲ ಅಂದ್ರೆ ಜೀವನನೇ ಇಲ್ಲ. ಅಯ್ಯೋ, ಜೀವನ ಮಾತ್ರ ಅಲ್ಲ, ಜೀವನೇ ಇರಲ್ಲ ಈ ಪ್ಲಾಸ್ಟಿಕ್ ನಾವು ಹೀಗೆ ಯೂಸ್ ಮಾಡ್ತಿದ್ರೆ. ನೋಡುದಲ್ಲ ಪ್ಲಾಸ್ಟಿಕ್ ಪಿಚಾಚಿ ಗತಿ ಏನಾಯ್ತು. ಬನ್ನಿ ಈಗ ಮುಂದಿನ ದೃಶ್ಯ ನೋಡೋಣ. ರಾಜಾಧಿರಾಜ ರಾಜಮಾರ್ತಾಂಡ ಯಮಿ ಸಹೋದರ ಪ್ರಾಣಹರ ಯಮಧರ್ಮರಾಜರು ಆಗಮಿಸುತ್ತಿದ್ದಾರೆ. ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಅಯ್ಯಯ್ಯೋ, ಲೇಟ್ ಆಗೋಯ್ತು. ಚಿತ್ರಗುಪ್ತನಾಗಿ ನಾನೇ ಲೇಟ್ ಅಂದ್ರೆ ನನ್ನ ಮಕ್ಕಳು ನನ್ಗಿಂತ ಲೇಟ್. ಒಂದ್ ಕೆಲಸ ಮಾಡೋ, ಇವ್ರು ಬರ್ಬಾರ್ದು. ಇನ್ಸ್ಟಾದಲ್ಲಿ ಲೈಕ್ ಎಷ್ಟು ಆಗಿದೆ ಅಂತ ನೋಡೋ. ಓ, ಯಾರದು ಫೋನ್ ಸೌಂಡ್ ಮಾಡ್ತಿರೋದು? ನಾನು ಧರ್ಮ, ಯಮ ಧರ್ಮ. ಓ ಪ್ರಭು, ನೀವ ಗೊತ್ತಾಗಿಲ್ಲ? ಮರ್ಯಾದೆ ಮರ್ಯಾದೆ ಕೊಡ್ತೀವಿ ಕೊಡ್ತೀವಿ. ಯಾಕೆ ಇಷ್ಟೊಂದು ಲೇಟ್? ನಾನ್ ಕೋಣಕ್ಕೆ ರಾಗಿ ಹುಲ್ಲು ಹಾಕ್ತಿದ್ದೆ, ಅಷ್ಟರಲ್ಲಿ ನೀನ್ ಕರ್ದೆ, ಅದಕ್ಕೆ ನಾನ್ ಬಂದೆ. ಈಗ ಕರ್ದಿರೋ ಮೀಟಿಂಗ್ ವಿಷಯ ಏನು? ಓ ಅದಾ, ಇತ್ತೀಚೆಗೆ ಪ್ಲಾಸ್ಟಿಕ್ ನಿಂದ ಡೆಡ್ ಬಾಡಿ ಸಂಖ್ಯೆ ಜಾಸ್ತಿ ಆಗಿದೆ. ಇದ್ದ ಸ್ಟಾಂಪ್ಗಳು ಸಾಕಾಗ್ತಿಲ್ಲ. ಹೌದಾ? ಪ್ಲಾಸ್ಟಿಕ್ ಇಂದ ಇಷ್ಟೊಂದು ಸಮಸ್ಯೆ ಇದೆಯಾ? ನೀವೇ ನೋಡಿ, ಮದುವೆ ಕೇಸ್ ಕರಿತೀವಿ. ದೂರ ನಿಲ್ಲು ನೀಚ ಮಾನವ. ಚಿತ್ರಗುಪ್ತರೇ, ಇದ್ಯಾರಿದು? ಅಯ್ಯೋ, ಇವನಾ? ಇವ್ನು ವಾಸಿ ಕೋರಣ್ಣ ಅಂತ. ಬೆಳಗ್ಗೆ ಮಧ್ಯಾಹ್ನ ಸಂಜೆ 90 ಹೊಡೆದು ಅದು ಸಾಕಿಲ್ಲ ಅಂದ್ರೆ 90 ಮಾರಿ 90 ಹೊಡ್ತಿದ್ದಾನೆ. ಇಷ್ಟೊಂದು ನೈಟಿ ಹೊಡೆದಿದ್ದ ಅಂದ್ಮೇಲೆ ಬರ್ತಿರ್ಲೇಬೇಕು. ಮತ್ತೆ ಪ್ಲಾಸ್ಟಿಕ್ ಲೋಟದಲ್ಲಿರೋ ಮೈಕ್ರೋ ಪರಮಾತ್ಮ ಸೇರ್ಪಡ್ತು. ನೀವೇನಿಲ್ಲ ಮಾಡಿ ದೂರ ನಿಲ್ಲು ಗಪ್ಪು ಪ್ರೇತಾತ್ಮ. ಚಿತ್ರಗುಪ್ತರೇ, ಇದೇನು ತಪ್ಪು? ಓ, ಏನ್ ಹೇಳೋದು? ಭೂಲೋಕದಿಂದ 84 ಲಕ್ಷ ಜೀವರಾಶಿಗಳು ಸತ್ತು ಯಮಲೋಕಕ್ಕೆ ಬರ್ತಿದ್ದಾರೆ. ಇಷ್ಟೊಂದು ಕಿಟ್ ಅಪ್ರೈಸಲ್ಲಿ ಕಾರಣ ಏನು? ಪ್ಲಾಸ್ಟಿಕ್ ಬಳಸಿ ಪ್ಲಾಸ್ಟಿಕ್ ಬಂದು ಬರೀ ಮನುಷ್ಯ ಅಲ್ಲ, ಇಡೀ ಜೀವರಾಶಿಗಳೇ ಸಾಯ್ತಿದ್ದಾರೆ. ನಾವೇ ಏನಾದ್ರೂ ನ್ಯಾಯ ಒದಗಿಸ್ಬೇಕು. ಹೌದಾ? ಪ್ಲಾಸ್ಟಿಕ್ ಇಂದ ಇಷ್ಟೊಂದು ಸಮಸ್ಯೆ ಇದೆಯಾ? ಹಾಗಾದ್ರೆ ನಾವೇ ಭೂಲೋಕಕ್ಕೆ ಹೋಗಿ ನೋಡ್ಕೊಂಡ್ ಬರೋಣ ಬನ್ನಿ. ಅಯ್ಯೋ ಮಹಾಪ್ರಭು, ಅಲ್ಲಿ ಈಗೇನು ಹೋಗಕ್ಕಾಗಲ್ಲ. ಯಾರಲ್ಲಿ ಬನ್ನಿ ಮಹಾಪ್ರಭು. ಹಿಂದೆ ಅಂತ ಇಂಜೆಕ್ಷನ್ ಮಾಡು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬೀದಿ ನಾಟಕ ಗಿಚ್ಚಿ ಗಿಲಿಗಿಲಿ. ಗೈಸ್, ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಗೊತ್ತಾ? ತಿಪ್ಪೇಗುಂಡಿ ಹತ್ರ ಬಂದಿದ್ದೀನಿ. ಇಲ್ಲಿ ಘಮ ಘಮ ಅಂತಿದೆ. ಇವ್ ನನ್ನ ಫ್ರೆಂಡು ದೀಪು ಅಂತ. ಹಾಯ್ ಮಾಡು. ಕಾವ ಕಾವ. ಇವನೇನ್ ಹೇಳ್ತಿದ್ದಾನೆ ಗೊತ್ತಾ? ಇಲ್ಲಿ ಊಟ ಮಾಡ್ಬೇಕಂತೆ. ಇಲ್ಲಿ ಊಟ ಮಾಡ್ಬೇಕಾ? ಥೂ ಕೊಳಕ. ಆದ್ರೂ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡ್ಬೇಕು ಗೈಸ್. ಟೈಟಲ್ ಏನ್ ಗೊತ್ತಾ? ತಿಪ್ಪೆಯಲ್ಲಿ ತಿಂಡಿ ಅಂತ. ಚಿತ್ರಗುಪ್ತರೇ, ಇದೇನು ಮಾಡುತ್ತಿದ್ದಾರೆ ಇವರು? ಅದೊಂದು ಚಪ್ಪರ್ ಶೋಕಿ. ಓ ಬ್ರೋ, ನಿಮ್ ಕ್ಯಾಮ್ರಾ ನಮ್ ಕ್ಯಾಮ್ರಲ್ಲಿ ಕಾಣ್ತಿದೆ. ಹಾಯ್ ಮಾಡಿ. ದೂರ ನಿಲ್ಲಿ. ಓಹೋ ಬ್ರೋ, ಬೆಳಗ್ಗೆ ಬೆಳಗ್ಗೆನೆ ಮೆಣಸಿನ್ಕಾಯಿ ತಿಂದಿದ್ದಾರೆ ಅನ್ಸುತ್ತೆ. ಕೆಳಗಿಂದ ಹುರ್ಕಂತವ್ರೆ. ಇಲ್ಲಿಂದ ಹೊರಟು ಹೋಗಿ. ತಗೊಳ್ಳಿ. ಏನು? ಚಿತ್ರಗುಪ್ತರೇ, ಇದೇನಿದು? ಪ್ಲಾಸ್ಟಿಕ್ ಅನ್ನ ಎಲ್ಲಂದ್ರಲ್ಲಿ ಬಿಸಾಕ್ತಿದ್ದಾರೆ. ಹೌದು ಮಹಾಪ್ರಭು, ಈ ಪ್ಲಾಸ್ಟಿಕ್ ಅನ್ನು ಎಲ್ಲೆಂದರಲ್ಲಿ ಬಿಸಾಕಿ ಪ್ರಾಣಿಗಳು ತಿಂತಿದ್ದಾರೆ. ನಮಗೆ ಸೇರಿ ಜೀವನಕ್ಕೂ ಆಗ್ತಿಲ್ಲ. ಅದರಿಂದ ಆಹಾರನೂ ಸರಿಯಾಗಿ ಬರ್ತಿಲ್ಲ. ಎನ್ವಿರಾನ್ಮೆಂಟ್ ಹಾಳಾಗ್ತಿದೆ.
ಇದಕ್ಕೆ ನಾವೇ ಏನಾದ್ರು ಪರಿಹಾರ ಮಾಡ್ಬೋದೇ? ಅಯ್ಯ, ನೀವೇ ಪ್ಲಾಸ್ಟಿಕ್ ಬಗ್ಗೆ ಬೇಕಂತೀರಾ, ಏನ್ ಪರಿಹಾರ ಮಾಡ್ತೀರಾ ಹೇಳಿ? ಹಾಗಾದ್ರೆ ಮುಂದೆ ಹೋಗೋಣ ಬಾ. ಈಗ ಮುಂದಿನ ದೃಶ್ಯ ನೋಡೋಣ, ಪ್ರಾರಂಭವಾಗಲಿ. ಬಂದೆ 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 ಚಿಂದ್ರೆ ಗೋವಿಂದ ವಾಟರ್ ಚಿಂದ್ರೆ ಗೋವಿಂದ ವಾಟರ್ ಬಂದೆ 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 ಚಿಂದ್ರೆ ಗೋವಿಂದ ವಾಟರ್ ತುಂಬಾ ಹೊಟ್ಟೆ ಹಿಡಿತಾ ಇದೆ. ತಿಂದ್ರೆ ಗೋವಿಂದ ಹೋಟೆಲ್ ಅಂತೆ. ಏನ್ರಿ ತಿಂದ್ರೆ ಗೋವಿಂದ? ಹೇಳಿ ಮುಂದೆ ಕೈತು. ಏನೇನಿದೆ? ಚಿಕನ್ ಇದೆ, ಮಟನ್ ಇದೆ, ನಾಟಿ ಕೋಳಿ ಸಾರು ಇದೆ, ಮುದ್ದೆ ಇದೆ, ಉಪ್ಪು ಇದೆ. ಮುದ್ದೆ, ನಾಟಿ ಕೋಳಿ ಸಾರು ಮತ್ತೆ ಕಾಲ್ ಸೂಪು ಕೊಡಿ. ನಾಟಿ ಕೋಳಿ ಸಾರು ಮುದ್ದೆ ಪ್ಲಾಸ್ಟಿಕ್ ಲೋಟದಲ್ಲಿ ಕಾಲ್ ಸೂಪು ಬರ್ಲಿ ಬರ್ಲಿ ಬೇಗ ಬರ್ಲಿ. ಬರ್ತಾ ಇದೆ ಅಣ್ಣ. ತಗೊಳ್ಳಿ. ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಮುದ್ದೆ, ನಾಟಿ ಕೋಳಿ ಸಾರು, ಪ್ಲಾಸ್ಟಿಕ್ ಲೋಟದಲ್ಲಿ ಕಾಲ್ ಸೂಪು, ಇದನ್ನ ತಿಂದ್ರೆ ಹೋಪ ಏನ್ರಿ ಅಂತಿದ್ದಾರೆ? ತಿಂದ್ರೆ ಗೋವಿಂದ ಗೋವಿಂದ ಹೋಟೆಲ್ ಹೆಸರು ತಿಂದ್ರೆ ಗೋವಿಂದಾನೆ ಅಂದ್ರೆ ನೀನ್ ಸತ್ತೋಗ್ತೀಯಾ ಅಂತ. ಸರ್, ನೀವ್ ಹೀಗೆ ಪ್ಲಾಸ್ಟಿಕ್ ಜೋರಾಗಿ ಮಾತಾಡೋ. ಊಟ ಮಾಡೋದ್ರಿಂದ, ಜೋರಾಗಿ ಮಾತಾಡೋ. ಪ್ಲಾಸ್ಟಿಕ್ ಲೋಟದಲ್ಲಿ ಸೂಪ್ ಕುಡಿಯೋದ್ರಿಂದ ಅಷ್ಟೇ ಯಾಕೆ, ತಣ್ಣಗಿರೋ ಜ್ಯೂಸ್ ಕುಡಿಯೋದ್ರಿಂದ ಕೂಡ ಆ ಪ್ಲಾಸ್ಟಿಕ್ ನಲ್ಲಿ ಇರುವಂತ ಮೈಕ್ರೋ ಪ್ಲಾಸ್ಟಿಕ್ ಅನ್ನೋ ಕೆಮಿಕಲ್ಗಳು ನಮ್ಮ ಆಹಾರ ಮತ್ತು ನೀರಿನೊಳಗೆ ಸೇರಿ ನಮ್ಮ ದೇಹವನ್ನು ಸೇರುತ್ತವೆ ಹಾಗೂ ನಮ್ಮ ದೇಹದೊಳಗೆ ಅನೇಕ ರೀತಿಯ ಕ್ಯಾನ್ಸರ್ ಕಾಯಿಲೆಗಳಿಗೆ ಕಾರಣವಾಗುತ್ತವೆ. ಸರ್, ಊಟ ಮಾಡೋದ್ರಿಂದ ಕ್ಯಾನ್ಸರ್ ಬರಲ್ಲ. ಪ್ಲಾಸ್ಟಿಕ್ ತಟ್ಟೆ, ಪ್ಲಾಸ್ಟಿಕ್ ಪೇಪರ್ ಮೇಲೆ ಊಟ ಮಾಡೋದ್ರಿಂದ ಕ್ಯಾನ್ಸರ್ ಕಾಯಿಲೆಗಳು ಬರುತ್ತೆ. ಸರ್, ನೀವು ಊಟ ಮಾಡೋದೇ ಬಿಡಿ ಅಂತ ನಾನು ಹೇಳಲಿಲ್ಲ. ಪ್ಲಾಸ್ಟಿಕ್ ತಟ್ಟೆ ಮೇಲೆ ಊಟ ಮಾಡೋದನ್ನ ಬಿಡಿ ಅಂತ ಹೇಳಿದ್ದು. ಊಟ ಮಾಡ್ಬೇಕಾದ್ರೆ ತಟ್ಟೆ ಮೇಲೆ ಬಾಳೆ ಎಲೆ ಯೂಸ್ ಮಾಡಿ, ಅದನ್ನೂ ಇಲ್ಲ ಅಂದ್ರೆ ಅಡಿಕೆ ತಟ್ಟೆ ಯೂಸ್ ಮಾಡಿ, ಇಲ್ಲ ಅಂದ್ರೆ ಮನೆಯಿಂದನೇ ಒಂದು ಸ್ಟೀಲ್ ಪ್ಲೇಟ್ ತಗೊಂಡ್ಬನ್ನಿ. ಅಯ್ಯೋ, ನೀವ್ ಚೆನ್ನಾಗ್ ಹೇಳಿರ್ತೀರಿ. ಎಲ್ಲೋ ಊಟ ಮಾಡ್ತಿದ್ದೆ ಮನೆಯಿಂದನೇ ಸ್ಟೀಲ್ ತಟ್ಟೆ, ಲೋಟ, ಸ್ಪೂನ್ ಎಲ್ಲ ತರಕಾಗ್ತಾ. ಎಷ್ಟ್ ಹೆಕ್ಟಿಕ್ ಗೊತ್ತಾ? ನೋಡಿ, ನಮ್ಮ ಆರೋಗ್ಯ ಸರಿ ಇರ್ಬೇಕಂದ್ರೆ ಈ ಹೆಕ್ಟಿಕ್ನೆಸ್ ನ ತಡ್ಕೊಳ್ಳೇಬೇಕು. ಅಯ್ಯೋ, ಪ್ಲಾಸ್ಟಿಕ್ ಇಷ್ಟು ಡೇಂಜರಾ? ಹೌದು, ಪ್ಲಾಸ್ಟಿಕ್ ನ ಬಳಕೆ ಹೇರಳವಾಗ್ತಿದೆ ಹಾಗೂ ಪ್ಲಾಸ್ಟಿಕ್ ನಿಂದ ಆಗ್ತಿರುವಂತ ಆರೋಗ್ಯದ ಮೇಲಿನ ಕಾಯಿಲೆಗಳು ಕೂಡ ದ್ವಿಗುಣವಾಗ್ತಿದೆ. ಸೊ ನಾವು ಹೇಳೋದನ್ನ ದಯವಿಟ್ಟು ಕೇಳಿ, ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ. ನಾನು ಹೇಳ್ದಂಗೆ ಬಾಳೆ ಎಲೆ, ಅಡಿಕೆ ತಟ್ಟೆ ಇವೆಲ್ಲ ಯೂಸ್ ಮಾಡುವುದರಿಂದ ರೈತರಿಗೂ ಉಪಯೋಗವಾಗುತ್ತೆ. ಜೊತೆಗೆ ನಾವು ಪ್ಲಾಸ್ಟಿಕ್ ಶೀಟ್, ಆಯಿಲ್ ಶೀಟ್ ಅಲ್ಲಿ ಊಟ ಮಾಡಿ ಪ್ಲಾಸ್ಟಿಕ್ ಅನ್ನು ಎಲ್ಲಾದ್ರೂ ಬಿಸಾಕಿ ಅದನ್ನ ಮಣ್ಣಿಗೆ ಸೇರೋದ್ರಿಂದ ತಪ್ಪಿಸಬಹುದು. ಹಾಗಾದ್ರೆ ನಾವು ಇನ್ನ ಪ್ಲಾಸ್ಟಿಕ್ ನೀರು ಕುಡಿಯಲ್ವಾ? ಸರ್, ಪ್ಲಾಸ್ಟಿಕ್ ಅಲ್ಲಿ ಒನ್ ಯೂಸ್ ಪ್ಲಾಸ್ಟಿಕ್, ರಿಯೂಸ್ ಪ್ಲಾಸ್ಟಿಕ್ ಅಂತ ಎರಡು ಇರುತ್ತೆ. ನಾವು ರಿಯೂಸ್ ಪ್ಲಾಸ್ಟಿಕ್ ನ ಬಳಕೆ ಮಾಡ್ಬೇಕು. ಹೌದು, ನಾವು ಆದಷ್ಟು ಒನ್ಸ್ ಯೂಸ್ ಪ್ಲಾಸ್ಟಿಕ್ ನ ಬಳಸೋದನ್ನ ಕಮ್ಮಿ ಮಾಡ್ಬೇಕು, ರಿಯೂಸಬಲ್ ಪ್ಲಾಸ್ಟಿಕ್ ನ ಬಳಸೋದನ್ನ ಜಾಸ್ತಿ ಮಾಡ್ಬೇಕು. ಇದರಿಂದ ಪ್ಲಾಸ್ಟಿಕ್ ಉತ್ಪಾದನೆ ಕಡಿಮೆ ಮಾಡಬಹುದು. ರಿಯೂಸ್ ಮಾಡೋದ್ರಿಂದ ಅದು ಮಣ್ಣಿಗೆ ಹೋಗಿ ತಲುಪೋದನ್ನು ತಪ್ಪಿಸಬಹುದು. ತರಕಾರಿ ಬರ್ಕೊಳ್ಳೋಣ. ಒಂದು 10 ರೂಪಾಯಿ ಟೊಮೆಟೊ, ಬಾ ಬಾ ಬಾ. ಒಂದು 5 ರೂಪಾಯಿ ಕೊತ್ತಂಬರಿ, ಹಣ ಹೋಗ್ತಿದ್ರು ಈ ಕಡೆ ತಿರುಗಿದ್ಯಾ? ಹಾಗೆ ಒಂದು 4 ಮೆಣಸಿನಕಾಯಿ, 10 ನಿಂಬೆಹಣ್ಣು, ಒಟ್ಟು 10 ರೂಪಾಯಿ ಹಾಕೊಳ್ಳೋಣ. ಪರವಾಗಿಲ್ಲ ಎಲ್ಲೇ ಒಂದ್ ಕಡೆ ಹೋಗಿ ಸೆಟ್ ಆಗಿ. ನನಗೊಂದು 5 ಕೆಜಿ ಈರುಳ್ಳಿ, ಮತ್ತೊಂದು 2 ಕೆಜಿ ಬೀನ್ಸು, ಈ ಕಡೆ ನೋಡ್ಬೇಡಲ್ಲ ನೀನು. ಕೆಜಿ ಟೊಮೆಟೊ, ಮತ್ತೊಂದು 5 ಕೆಜಿ ಈರುಳ್ಳಿಕಾಯಿ. ಅದಷ್ಟು ಪ್ಯಾಕ್ ಮಾಡಿ ಕೊಡಿ ಸರ್. ಅದಷ್ಟು ಪ್ಯಾಕ್ ಮಾಡಿ ಕೊಡೋದು ದೊಡ್ಡ ಪ್ಲಾಸ್ಟಿಕ್ ತಗೊಳ್ಳಿಲ್ಲ. ಅಯ್ಯೋ, ಪ್ಲಾಸ್ಟಿಕ್ ಚೀಲಕ್ಕೆ ಹಾಕಿ ಕೊಡಿ ಸರ್. ಜೋರಾಗಂತ ಹೇಳಿ. ಸರ್, ನನ್ಗೆ 10 ರೂಪಾಯಿ ಕೊತ್ತಂಬರಿ ಸೊಪ್ಪು, 2 ಕಟ್ ಪಾಲಕ್ ಸೊಪ್ಪು, 1 ಕೆಜಿ ಟೊಮೆಟೊ, ಗೋಬಿ ಮಾಡಕ್ ಅರ್ಧ ಇಷ್ಟು ಕೊಡಿ ಸರ್. ಇದನ್ನೆಲ್ಲ ಕಾಟನ್ ಬ್ಯಾಗ್ ಹಾಕೊಡಿ. ನಾನು ಬಂದಿದ್ದೀನಿ ಫಸ್ಟ್. ಪ್ಲಾಸ್ಟಿಕ್ ತಗೊಳ್ಳಿಲ್ಲ.
ಒಳ್ಳೆ ತುಂಬಿಸ್ಕೊಳ್ತೀಯಾ? ಅವ್ರ ಮನೆಯಿಂದ ಕಾಟನ್ ಬ್ಯಾಗ್ ತಂದಿದ್ದಾರೆ. ನಾನ್ ಮನೆಯಿಂದ ತಂದಿದ್ದೀನಿ. ಅಂದ್ರೆ ಬಟ್ಟೆ ಬ್ಯಾಗ್. ಬಟ್ಟೆ ಬ್ಯಾಗ್ ಅಂತೆ, ಬಟ್ಟೆ ಬ್ಯಾಗ್. ಬಟ್ಟೆ ಬ್ಯಾಗ್ ಬೇರೆ ಇಟ್ಕೊಂಡ್ ಬಂದೆ ಈ ಅಮ್ಮ. ವ್ಯಂಗ್ಯ ಮಾಡೋದು ನಿಲ್ಸಿ. ಅವರು ಒಳ್ಳೇದೇ ಮಾಡಿದ್ದಾರೆ. ಏನ್ ಒಳ್ಳೆ ಮಾಡಿದ್ದಾರೆ? ನೋಡಿ, ಮನೆಯಿಂದಲೇ ನಾವು ನಮ್ದೇ ಕಾಟನ್ ಬ್ಯಾಗ್ ತಂದ್ರೆ ಪ್ಲಾಸ್ಟಿಕ್ ಚೀಲದಲ್ಲಿ ದಿನಸಿ ಆಗ್ಲಿ ತರಕಾರಿ ಆಗ್ಲಿ ತಗೊಂಡೋಗೋದು ತಪ್ಪುತ್ತೆ. ಆಗ ಮನೇಲಿ ಪ್ಲಾಸ್ಟಿಕ್ ರೂಢೀಕರಣ ಕೂಡ ಕಮ್ಮಿ ಆಗುತ್ತೆ. ನಾವು ಹೋಟೆಲ್ ಅಲ್ಲಿ ಪಾರ್ಸಲ್ ತಗೋಬೇಕಾದ್ರೆ ಆದಷ್ಟು ಪ್ಲಾಸ್ಟಿಕ್ ನ ಬಳಸೋದನ್ನ ಕಮ್ಮಿ ಮಾಡ್ಬೇಕು. ಮನೆಯಿಂದ ನಾವೇ ಸ್ಟೀಲ್ ಬಾಕ್ಸ್ ಅಥವಾ ನಮ್ದೇ ಸ್ವಂತ ಬಾಕ್ಸ್ ತಗೊಂಡೋಗಿ ಅದ್ರಲ್ಲಿ ಪಾರ್ಸಲ್ ತರೋದ್ರಿಂದ ನಾವು ಪ್ಲಾಸ್ಟಿಕ್ ಉತ್ಪಾದನೆನ ಕಮ್ಮಿ ಮಾಡಿ ಈ ಪ್ರಕೃತಿಗಾಗೋ ಹಾನಿನ ಕಮ್ಮಿ ಮಾಡಬಹುದು. ನೋಡಿದ್ರಲ್ಲ, ಪ್ಲಾಸ್ಟಿಕ್ ನಿಂದ ಆಗುವಂತ ಸಮಸ್ಯೆಗಳನ್ನ. ಪ್ಲಾಸ್ಟಿಕ್ ಬಳಕೆಯಿಂದ ಆರೋಗ್ಯದ ಮೇಲೆ ಹೇರಳವಾಗಿ ದುರ್ಬಳಕೆ ಆಗ್ತಿದೆ. ಸೊ ಆದ್ರಿಂದ ಪ್ಲಾಸ್ಟಿಕ್ ಅನ್ನು ಆದಷ್ಟು ಬಳಸೋದು ಕಡಿಮೆ ಮಾಡೋಣ. ಸೊ ಸೇ ನೋ ಟು ಪ್ಲಾಸ್ಟಿಕ್ಸ್. Say no to plastic. ಸೇ ನೋ ಟು ಪ್ಲಾಸ್ಟಿಕ್ಸ್. Say no to plastic. ನಮ್ಮ ಪರಿಸರವನ್ನು ನಾವು ಕಾಪಾಡೋಣ. ನಮ್ಮ ಪರಿಸರವನ್ನು ನಾವು ಕಾಪಾಡೋಣ. ಇಲ್ಲಿ ನಮಗ್ ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳಿಗೂ ಬದುಕೋ ಹಕ್ಕಿದೆ. ಇಲ್ಲಿನ ನೀರು, ಇಲ್ಲಿನ ಮಣ್ಣು, ಇಲ್ಲಿನ ಓಝೋನ್ ಲೇಯರ್, ಇವೆಲ್ಲವನ್ನು ಕಾಪಾಡೋದು ನಮ್ಮೆಲ್ಲರ ಹೊಣೆ. ಏಕೆಂದರೆ ಇಲ್ಲಿ ನಮ್ಮ ಜೊತೆ ಪ್ರಾಣಿ ಪಕ್ಷಿಗಳು ವಾಸಿಸ್ತಾ ಇದ್ದಾವೆ, ಗಿಡ ಮರಗಳು ವಾಸಿಸ್ತಾ ಇದ್ದಾವೆ. ಹಾಗಾಗಿ ನಾವೆಲ್ಲರೂ ನಮ್ಮ ಪರಿಸರವನ್ನು ಕಾಪಾಡೋಣ. ನಾವೆಲ್ಲರೂ ನಮ್ಮ ಪರಿಸರವನ್ನು ಕಾಪಾಡೋಣ. ಈ ನೆಲ, ಈ ಜಲ, ಈ ಕಾಡು, ಈ ಕಟ್ಟಿದ ಈ ಗೂಡು ಇರಲಿ ಇರಲಿ ಹೀಗೆ, ಈ ಪ್ರಕೃತಿ ಕೊಟ್ಟ ಕೊಡುಗೆ. ಇರಲಿ ಇರಲಿ ಹೀಗೆ, ಈ ಪ್ರಕೃತಿ ಕೊಟ್ಟ ಕೊಡುಗೆ. ಅರಿವ ಹೊರಗೆ ಕೊಳೆಯ ಬೆರೆಸೋ ಕಳಲೆ, ಜುಳು ಜುಳು ಅರಿವ ಹೊರಗೆ ಕೊಳೆಯ ಬೆರೆಸೋ ಕಳಲೆ. ಹೊಗೆಯನ್ನು ಉಗುಳಿ ಮಲಿನಗೊಳಿಸದಿರಿ ಗಾಳಿ, ಬಗೆ ಬಗೆ ಹೊಗೆಯನ್ನು ಉಗುಳಿ ಮಲಿನಗೊಳಿಸದಿರು ಗಾಳಿ. ಸಾಕು ಇನ್ನು ಸಾಕು, ಈ ತಪ್ಪತಿದ್ದ ಬೇಕು. ಸಾಕು ಇನ್ನು ಸಾಕು, ಈ ತಪ್ಪತಿದ್ದ ಬೇಕು. ಮರಗಳ ಕಡಿದು ಕಡಿದು ಎಲ್ಲೆಡೆ ಬಣ ಬಣ ಬಿಸಿಲು. ಮರಗಳ ಕಡಿದು ಕಡಿದು ಎಲ್ಲೆಡೆ ಬಣ ಬಣ ಬಿಸಿಲು. ಚಿಲಿಪಿಲಿ ಅಕ್ಕಿ ಅಳುತ್ತಿದೆ ಬಿಕ್ಕಿ ಬಿಕ್ಕಿ, ಚಿಲಿಪಿಲಿ ಹರಿಯುವ ಅಕ್ಕಿ ಅಳುತ್ತಿದೆ ಬಿಕ್ಕಿ ಬಿಕ್ಕಿ. ಸಾಕು ಇನ್ನು ಸಾಕು, ಹಸಿರಾಗಬೇಕು ಬದುಕು. ಸಾಕು ಇನ್ನು ಸಾಕು, ಹಸಿರಾಗಬೇಕು ಬದುಕು. ರಕ್ಷಿಸಬೇಕು ಬಿಡದೆ ನಮ್ಮ ಜಲವನ್ನು ನಾವು, ರಕ್ಷಿಸಬೇಕು ಬಿಡದೆ ನಮ್ಮ ನೆಲವನ್ನು ನಾವು. ನಾಡಿನ ಪೀಳಿಗೆಗಾಗಿ ಉಳಿಸಿರಿ ನಾಡಿನ ಚೆಲುವು, ನಾಡಿನ ಪೀಳಿಗೆಗಾಗಿ ಉಳಿಸಿರಿ ನಾಡಿನ ಚೆಲುವು. ಸಿರಿನಾಡ ಚೆಲುವು ಈ ಕರುನಾಡ ಚೆಲುವು. ಸಿರಿನಾಡ ಚೆಲುವು ಈ ಕರುನಾಡ ಚೆಲುವು. ಈ ನೆಲ, ಈ ಜಲ, ಈ ಕಾಡು, ಈ ಜಗ ಕಟ್ಟಿದ ಈ ಗೂಡು. ಇರಲಿ ಇರಲಿ ಹೀಗೆ, ಈ ಪ್ರಕೃತಿ ಕೊಟ್ಟ ಕೊಡುಗೆ. ಇರಲಿ ಇರಲಿ ಹೀಗೆ, ಈ ಪ್ರಕೃತಿ ಕೊಟ್ಟ ಕೊಡುಗೆ.